ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚಿಕನ್ ಕೈಮಾ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಹಾಗಾಗಿ ನಾನಿಲ್ಲಿ ಚಿಕನ್ ತರಿಸಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಚಕ್ಕೆ, ಲವಂಗ, ಕಾಯಿ ತುರಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆನ ಚಿಕನ್ ತರಿಸಿದ್ದೆ, ಅದರಲ್ಲಿ ಸ್ವಲ್ಪ ಕೈಮಾ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೋಬೇಕು. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಕಾಳುಮೆಣಸು, ನಾನು 2 ಸ್ಪೂನಷ್ಟು ಕಾಳುಮೆಣಸು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲನೂ ಹುರ್ಕೋಬೇಕು. ಘಮ ಬರೋವರೆಗೂ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಹಸಿ ಫ್ಲೇವರ್ ಹೋಗುತ್ತೆ. ಇವಾಗ ಇದನ್ನು ಹುರ್ಕೊತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹುರ್ಕೊಂಡು ಸೊಪ್ಪನ್ನು ಸೇರಿಸ್ಕೊಂಡು ಹುರ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹುರ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕಾಯಿ ತುರಿನೂ ಸೇರಿಸ್ಕೊತೀನಿ. ಟೊಮೊಟೊ, ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸೇರಿಸ್ಕೊಂಡು ಸೊಪ್ಪು ಬಾಡೋವರೆಗೂ ಹುರ್ಕೋಬೇಕು. ಇದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಪುಡಿ, ಅರಿಶಿನದ ಪುಡಿ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ತೆಂಗಿನಕಾಯಿ ಇಷ್ಟು ಸೇರಿಸಿ ಎಲ್ಲನೂ ನೀಟಾಗಿ ಚೆನ್ನಾಗಿ ಘಮ ಬರೋವರೆಗೂ ಹುರಿದು ಇಟ್ಕೊಂಡಿದ್ದೀನಿ. ಇದನ್ನು ಹುರಿದು ಇಟ್ಟ ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು, ಆಮೇಲೆ ರುಬ್ಬಬೇಕು. ಇವಾಗ ನಾನು ಇದಕ್ಕೆ ಮಟನ್ ಸಾರು ಪೌಡ್ರನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದೇ ಸಲ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮಸಾಲೆ ಎಲ್ಲ ಹುರಿದಿದ್ದೀನಿ. ಇದು ಘಮ ಚೆನ್ನಾಗಿರುತ್ತೆ, ಫ್ಲೇವರ್ ಇರುತ್ತೆ. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ತರಿಸ್ಬಿಟ್ಟು ಸೇರಿಸ್ಕೊಂಡೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ನೀವು ಮೊದಲೇ ಸೇರಿಸ್ಕೊಂಡ್ರೂ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಸೇರಿಸಿ ರುಬ್ಕೋಬೇಕು. ಇವಾಗ ನಾನು ಇದನ್ನು ರುಬ್ಕೊತಾ ಇದ್ದೀನಿ. ಇವಾಗ ಪಕ್ಕದಲ್ಲಿ ಸ್ಟವ್ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದಪ್ಪ ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಚಿಕನ್ ತರಿಸಿದ್ನಲ್ಲ, ಚಿಕನ್ ಸೇರಿಸ್ಕೊಂಡು ಅದಕ್ಕೆ ಉಪ್ಪು, ಅರಿಶಿನದ ಪುಡಿ ಸೇರಿಸಿ ಉರಿಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನಾನು ಕೈಮಾ ಸಾಂಬಾರು ಬೇರೆ ಮಾಡಲ್ಲ, ಚಿಕನ್ ಸಾಂಬಾರು ಒಳಗಡೆನೇ ಕೈಮಾ ಉಂಡೆಗಳನ್ನ ಮಾಡಿ ಹಾಕ್ತೀನಿ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಸೇರಿಸ್ಕೊಂಡು, ನಮಗೆ ಸಾರು ಯಾವ ಅಳತೆಗೆ ಬೇಕು ಗಟ್ಟಿ ಅಷ್ಟಕ್ಕೆ ಇದಕ್ಕೆ ನೀರು ಸೇರಿಸಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನಾವು ರುಬ್ಬಿದ್ವಲ್ಲ ಮಸಾಲೆ, ಅದರಲ್ಲೇ 3 ಟೇಬಲ್ ಸ್ಪೂನಷ್ಟು ಮಸಾಲೆನ ನಾನು ಬೇರೆ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಅದರಲ್ಲಿ ಕೈಮಾ ಉಂಡೆ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ಸಾಂಬಾರು ಇಲ್ಲಿ ಬೆಂದಿದೆ, ಸುಮಾರು ಬೆಂದಾಗಿದೆ, ಇನ್ನು ಸ್ವಲ್ಪ ಬೇಯಬೇಕು. ಈ ಸಾಂಬಾರು ಬೇಯಕ್ಕಿಟ್ಬಿಟ್ಟು ಇವಾಗ ಕೈಮಾ ಉಂಡೆ ರೆಡಿ ಮಾಡ್ಕೋತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನೆಲ್ಲ ಪೀಸ್ಗಳನ್ನ ಬಿಡಿಸಿ ಚೆನ್ನಾಗಿ ತೊಳೆದು ಜಾಲರಿ ಬೋಸಿಗಳನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಯಾಕೆಂದರೆ ನೀರೆಲ್ಲ ಸೋರಲಿ ಅಂತ. ಇದರಲ್ಲಿ ನೀರು ಸಿಗಬಾರ್ದು ರುಬ್ಬುವಾಗ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ತರಿ ರುಬ್ಕೋಬೇಕು, ನೈಸ್ ಏನು ಮಾಡಬಾರ್ದು. ಹಿಂಗೆ 1-2 ಸಲ ಇದು ಮಾಡಿದ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಉಪ್ಪಿನ ಪುಡಿ, ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅಷ್ಟು ಸೇರಿಸಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು 4-5 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಪುಡಿ ಮಾಡಿಟ್ಕೊಂಡಿದ್ದೀನಿ. ತೆಳು ಬಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಆದರೆ ನಾನು ಹಾಕ್ಕೊಂಡಿದ್ದೆ ಸ್ವಲ್ಪ ಉಂಡೆಗಳು ಗಟ್ಟಿ ಬರಲಿ ಅಂತ ಹೇಳಿ. ಇವಾಗ ಇದನ್ನು ಸೇರಿಸಿ ಇವಾಗ ಚೆನ್ನಾಗಿ ಹೊಂದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೊಟ್ಟೆನೂ ಒಡೆದು ಸೇರಿಸಿದ್ದೀನಿ. ಮೊಟ್ಟೆ ಏನು ಸೇರಿಸೋ ಅವಶ್ಯಕತೆ ಏನಿರಲ್ಲ, ಚಿಕನ್ ಕೈಮಾ ಏನು ಒಡ್ಕೊಳ್ಳಲ್ಲ, ಆದರೂ ಇರಲಿ ಅಂತ ಹೇಳಿ ಸೇರಿಸಿದ್ದೀನಿ. ಇವಾಗ ಇದನ್ನು ಉಂಡೆಗಳನ್ನಾಗಿ ಕಟ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಉಂಡೆಗಳು ಮಾಡಿ ಇಟ್ಕೊತಾ ಇದ್ದೀನಿ.
ಉಂಡೆ ಮಾಡಿಟ್ಕೊಂಡು ಇವಾಗ ಸಾಂಬಾರು ಬೆಂದಿದೆಯಲ್ಲ ಅದರೊಳಗಡೆ ಒಂದೊಂದೇ ಉಂಡೆಗಳನ್ನ ಹಾಕಿದ್ರೆ ಚಿಕನ್ ಕೈಮಾ ಸಾಂಬಾರು ರೆಡಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಅಜ್ಜಿ ಬಂದಿದ್ದಾರೆ, ಅವ್ರಿಗೋಸ್ಕರ ಕೈಮಾ ಮಾಡೋಣ ಅಂತ ಮಾಡಿದ್ದು. ನಮ್ಮ ತಾಯಿ ಬಂದಿದ್ದಾರೆ, ಅವ್ರಿಗೆ ಹಲ್ಲಿಲ್ಲ, ಹಂಗಾಗಿ ಕೈಮಾ ಮಾಡಿಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಸೂಪರಾಗಿ ಆಗಿತ್ತು. ಇವಾಗ ಕೈಮಾ ಉಂಡೆಗಳನ್ನ ಬಿಟ್ಟಿದ್ದಾದಮೇಲೆ 10ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿ ಇಟ್ಟರೆ ಉಂಡೆಗಳು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸಾಂಬಾರು ತುಂಬ ಟೇಸ್ಟಾಗುತ್ತೆ, ತುಂಬಾ ಚೆನ್ನಾಗಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಯಾವಾಗಲೂ ಇದೇ ಥರ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.